ಮಳೆ ಬಂದ್ರೆ ಸಾಕು ಸ್ವಿಮ್ಮಿಂಗ್ ಪೂಲ್ ಆಗುತ್ತೆ ಈ ಸರ್ಕಾರಿ ಆಸ್ಪತ್ರೆ. ಸಾಮಾನ್ಯ ಮಳೆ ಬಂದರೂ ಆಸ್ಪತ್ರೆಗೆ ನುಗ್ಗುತ್ತೆ ನೀರು. ನಿನ್ನೆ ಸುರಿದ ಮಳೆಗೆ ಜಲಾವೃತವಾಗಿದೆ ಈ ಸರ್ಕಾರಿ ಆಸ್ಪತ್ರೆ. ನಿನ್ನೆ ಸುರಿದ ಮಳೆಗೆ ಸರ್ಕಾರಿ ಆಸ್ಪತ್ರೆ ಜಲಾವೃತವಾಗಿದೆ. ಅರಸೀಕೆರೆಯ ಜೆಸಿ ತಾಲೂಕು ಆಸ್ಪತ್ರೆಯಲ್ಲಿ ನೀರು. ಮಳೆ ನೀರಿನಲ್ಲೇ ಓಡಾಡುತ್ತಾ ರೋಗಿಗಳು ಪರದಾಡ್ತಾ ಇದ್ದಾರೆ ಪಾಪ. ಆಸ್ಪತ್ರೆಯ ಅವ್ಯವಸ್ಥೆ ಕಂಡು ರೋಗಿಗಳ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವಲ್ಪ ಮಳೆಗೆ ಹೀಗೆ, ಇನ್ನು ಜೋರು ಮಳೆ ಬಂದ್ರೆ ಹೇಗೆ ಅಂತ ಆಕ್ರೋಶ. ಕೂಡಲೇ ಅವ್ಯವಸ್ಥೆ ಸರಿಪಡಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಮಳೆ ಬಂದ್ರೆ ಸ್ವಿಮ್ಮಿಂಗ್ ಪೂಲ್ ಆಗುತ್ತೆ ಈ ಸರ್ಕಾರಿ ಆಸ್ಪತ್ರೆ. ಸಾಮಾನ್ಯ ಮಳೆ ಬಂದ್ರೇನೆ ಇಂಥ ಪರಿಸ್ಥಿತಿ, ಇನ್ನು ಜೋರಾಗಿ ಮಳೆ ಬಂದ್ಬಿಟ್ರೆ ಪರಿಸ್ಥಿತಿ ಹೆಂಗಿರುತ್ತೆ ಜಸ್ಟ್ ಇಮ್ಯಾಜಿನ್. ನೋಡಿ, ಆಸ್ಪತ್ರೆ ಒಳಭಾಗದಿಂದ ನೀರು ಹೊರಗಡೆ ಬರ್ತಾ ಇರುವಂಥ ದೃಶ್ಯ ಇದು. ಈ ಆಸ್ಪತ್ರೆಯಲ್ಲಿರುವಂಥ ಅವ್ಯವಸ್ಥೆ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೂ ಉದಾಹರಣೆ ಇದು. ಸೊ ಒಳಗಡೆ ಇರುವಂಥ ರೋಗಿಗಳು ಪರದಾಡ್ತಾ ಇದ್ದಾರೆ, ರೋಗಿಗಳ ಜೊತೆಗೆ ಬಂದಿರುವಂಥ ಸಂಬಂಧಿಕರು ಪರದಾಡ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಳಗಡೆ ನೀರು ನಿಲ್ಲುತ್ತೆ ಆಸ್ಪತ್ರೆಯ ಒಳಗಡೆ ಅಂತ ಅಂದರೆ ಏನರ್ಥ? ಅಲ್ಲಿ ಸರಿಯಾದಂಥ ಕ್ರಮವನ್ನು ತೆಗೆದುಕೊಂಡಿಲ್ಲ, ಸರಿಯಾದಂಥ ವ್ಯವಸ್ಥೆ ಇಲ್ಲ. ಆಸ್ಪತ್ರೆ ಒಳಗಿರೋದು ಒಂದೇ, ಹೊರಗಿರೋದು ಒಂದೇ ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಳೆ ನೀರಿನಲ್ಲೇ ರೋಗಿಗಳು ಓಡಾಡ್ತಾ ಇದ್ದಾರೆ, ಪರದಾಡ್ತಾ ಇದ್ದಾರೆ. ಹಂಗಾಗ್ಬಿಟ್ರೆ ಅವ್ರು ಹುಷಾರಾಗ್ಬಿಡ್ತಾರ? ಸಾಧ್ಯನೇ ಇಲ್ಲ. ಇನ್ನೂ ರೋಗ ಜಾಸ್ತಿ ಆಗುತ್ತೆ. ಇನ್ನೂ ಹೇಳ್ತಾ ಇದ್ದಾರೆ, ಇಂಥ ಸಣ್ಣ ಪುಟ್ಟ ಮಳೆಗೆ ಈ ರೀತಿಯಾದಂಥ ಅವ್ಯವಸ್ಥೆ, ಈ ರೀತಿಯಾಗಿ ನೀರು ನಿಂತ್ಕೊಂಡಿದೆ. ಇನ್ನು ಜೋರಾಗಿ ಮಳೆ ಬಂದಿದ್ದೇ ಆದರೆ ಪರಿಸ್ಥಿತಿ ಹೆಂಗಿರಬೇಡ? ಆ ನಿಟ್ಟಿನಲ್ಲಿ ಈ ಅವ್ಯವಸ್ಥೆಯನ್ನು ಸರಿಪಡಿಸೋದು ಯಾವಾಗ? ಆಸ್ಪತ್ರೆಯಲ್ಲಿ ಸಾಕಷ್ಟು ಅವ್ಯವಸ್ಥೆ ಇದೆ, ಇದರ ಜೊತೆಗೆ ಮಳೆಗಾಲ ಬಂತು ಅಂದರೆ ಇಂಥ ಒಂದು ಪರಿಸ್ಥಿತಿ. ಹಾಗಾಗಿನೇ ಇದನ್ನು ಆದಷ್ಟು ಬೇಗ ಸರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಅಲ್ಲಿನ ಜನ ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅರಸೀಕೆರೆಯ ಜೆಸಿ ತಾಲೂಕು ಆಸ್ಪತ್ರೆ ಇದು. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲೆಲ್ಲ ನೀರು ಒಳಭಾಗದಲ್ಲಿ ನೀರು ಆ ಲೆವೆಲ್ಗೆ ನಿಂತ್ಕೊಂಡಿದೆ ಅಂತ ಅಂದರೆ ಆಸ್ಪತ್ರೆ ಅಂದರೆ ಆ ಒಂದು ವ್ಯವಸ್ಥೆ ಯಾವ ರೀತಿಯಾಗಿರಬೇಕು ಜಸ್ಟ್ ಇಮ್ಯಾಜಿನ್.